ಈ ಔಷಧಿನ ಸರಿಯಾಗಿ ತಗೋಬೇಕು. ಆಗ್ಲಿ ಸರ್. ದಿನಕ್ಕೆ 3 ಸಾರಿ ತಗೋಬೇಕು. ಹಾಗೆ ಮಾಡ್ತೀನಿ ಸರ್. ಚೆನ್ನಾಗಿ ಕುಲುಕಿ ತಗೋಬೇಕು. ಆಗ್ಲಿ ಸರ್. ಗೊತ್ತಾಯ್ತಾ? ಓಹೋ ಗೊತ್ತಾಯ್ತಲ್ಲಮ್ಮ. ಇನ್ನು ಹೋಗು. ಅವ್ರ ಜೊತೆಲಿ ಎಷ್ಟೇ ಮಾತು. ನಿಮ್ಗೂ ಅವ್ರಿಗೂ ಏನ್ ಸಂಬಂಧ? ಗುಚ್ಚ ಬಾಯ್ನ ನೀವು ಮುಚ್ಚಿದ್ರೆ ಸಾಕು. ನನ್ನೇ ರೇಖ್ಯ ಏನ್ರಿ ನನ್ಗೆ ಎದುರಿಸ್ತೀರಾ? ಸುಮ್ಮನೆ ಹೋಗೆ. ಸಾಗೋಗ್ಲಿ ಸುಮ್ನೆ. ಶಟಪ್. ಇದನ್ ಹಾಸ್ಪಿಟ್ಲ್ ಮನೇನ? ಮನೇನು ಹೀಗೆ ಸುಮ್ನೆ ಜಗಳ ಆಡ್ತಾನೆ ಇರ್ತಾರೆ ಮೇಟ್ರನ್. ನೋಡಿ ಮೇಟ್ರನ್, ಸುಮ್ನೆ ಬನ್ನಿ ಇಬ್ರ ಜೊತೆಲಿ. ಹಲೋ ಹಲೋ. ಅದೇನು ಮಾತಾಡೋ ಫೋನ್ ಅನ್ಕೊಂಡ ಇಲ್ಲ ಊದ ಉಡ್ಪಿಕ್ಕೆ ಪಿಳ್ಳಂಗು ಅನ್ಕೊಂಡ ಹಂಗೆ ಇಟ್ಕೊಂಡಿದ್ಯಾ? ಆಮೇಲೆ ತೋರ್ಕೊಡ್ತೀನಿ. ಹಿಂಗ ಬಾ, ಹಿಂಗ್ ಇಟ್ಕೋಬೇಕು, ಹಿಂಗ್ ಸೈ ಇಲ್ಲ ನಿಂತ್ಕೋಬೇಕು. ಹಲೋ P1 ರಂಗ ಟಾಕಿಂಗು. ನೀವ ಸರು? ನಮಸ್ಕಾರ ಸರು, ಫೋನ್ ಒಳಗೆ ಇರಿ ಸರ್. ನಿಮ್ಗೆ ಸರ್, ನರ್ಸಿಂಗ್ ಹೋಮ್ ಇಂದ. ಹಲೋ, ಏನ್ ಶ್ರೀನಾಥ್? ರಂಗಪ್ಪನವ್ರ ಮಗಳು ಕರ್ಕೊಂಡ್ ಬಂದಿದಾರ? ಸರಿ, ನಾ ಈಗಲೇ ಬರ್ತಾ ಇದ್ದೀನಿ. ಏನು ರೂಪಾನೇ ಬೇಕು ಅಂತಿದಾರ? ಅವ್ರಿಗಿನ್ನೂ ಜ್ವರ ಬಿಟ್ಟಿಲ್ಲ ಶ್ರೀನಾಥ್. ರೂಪಾನೇ ಬೇಕು, ಬೇರೆ ಯಾರು ಬೇಡ ಅಂತಿದಾರ? ನೋಡ್ ಶ್ರೀನಾಥ್, ಅವಳಿಗೆ ಬರೋ ಸ್ಥಿತಿನಲ್ಲಿಲ್ಲ. ಅವ್ರಿಗಿನ್ನೂ ಜ್ವರ ತುಂಬಾ ಹಾಗೆ ಇದೆ. ಸರಿ, ಹಾಗಾದ್ರೆ ಬೇರೆ ಕಡೆ ಕರ್ಕೊಂಡು ಹೋಗಿ ಹೇಳು. ದಯವಿಟ್ಟು ಹಾಗೆ ಹೇಳ್ಬೇಡಿ. ನೋಡಿ, ನನ್ಗೇನಾಗಿಲ್ಲ. ಈ ಕೇಸ್ನ ನಾನೇ ಹ್ಯಾಂಡಲ್ ಮಾಡ್ಬೇಕು. ಯಾಕೆ, ನಿನಗೆ ಬದುಕೋ ಆಸೆ ಇಲ್ವೇನು? ಇದೆಲ್ಲ ಆಸೆ ಪ್ರಶ್ನೆ ಇಲ್ಲಿ ಬಂತು. ಇದು ನನ್ನ ಮರ್ಯಾದೆ ಪ್ರಶ್ನೆ. ಸರಸ್ವತಿನ ಇವತ್ತೇ ಅಡ್ಮಿಟ್ ಮಾಡ್ಕೋಬೇಕು ಪ್ಲೀಸ್. ಬೇಡ ರೂಪ, ಈಗಿರೋ ಸ್ಥಿತಿನಲ್ಲಿ ಅದೆಲ್ಲ ಆಗೋದಿಲ್ಲ. ಬೇಕಾದ್ರೆ ಕೆಲ್ಸಕ್ಕೆ ರಾಜೀನಾಮೆ ಕೊಡು. ಏನಂದ್ರಿ? ನೀನಿನ್ನೂ ಹುಷಾರಾಗಿಲ್ಲ ರೂಪ. ನೋಡು, ಹೀಗೆಲ್ಲ ಹಠ ಮಾಡೋದು ನನಗೆ ಬಹಳ ಕಷ್ಟ ಆಗುತ್ತೆ. ಈ ಕಷ್ಟನ ಇನ್ನು ಹೆಚ್ಚು ದಿವಸ ಕೊಡಲ್ಲ. ದಯವಿಟ್ಟು ನನ್ನ ಕೆಲಸ ಮಾಡಕ್ ಬಿಡಿ. ನೀವು ಅದಕ್ಕೆ ನನಗೆ ಸಂಬಳ ಕೊಡೋದು. ಅಂದ್ರೆ ಆಮೇಲೆ ಬೇಕಾದ್ರೆ ರಾಜೀನಾಮೆ ಕೊಟ್ಟು ಮೇರಿ ಜೊತೆ ಊರ್ಗ್ ಹೋಗ್ತೀವಿ. ಬೇಡ ರೂಪ, ಹಠ ಮಾಡಬೇಡ. ಹಗಲು ರಾತ್ರಿ ನಿನ್ ಪಕ್ಕ ಕೂತ್ಕೊಂಡು ನಾನ್ ಪಟ್ಟು ಶ್ರಮ ನಿನ್ಗೇನ್ ಗೊತ್ತು? ಸದ್ಯಕ್ಕೆ ಮೊದಲು ಅಂತಾಗು. ಇದೆಲ್ಲ ನಾನ್ ನೋಡ್ಕೋತೀನಿ, ಇಲ್ಲ ಬೇರೆ ಯಾರಾದ್ರೂ ಎಕ್ಸ್ಪರ್ಟ್ ಕರೆಸ್ತೀನಿ. ನೀವು ನನ್ನ ಶತ್ರುಗಳು. ನನಗೆ ಕೆಟ್ಟ ಹೆಸರು ತರಕ್ಕೋಸ್ಕರ ಹೀಗೆ ಮಾಡ್ತಿದ್ದೀರಾ. ಪ್ಲೀಸ್ ಫೋನ್ ಕೊಡಿ. ಈ ಕೇಸ್ ನನ್ನಿಂದಲೇ ಆಗ್ಬೇಕು. ಬೇಡ ರೂಪ. ಅಯ್ಯೋ, ಇವತ್ತೇ ಎಲ್ಲ ಆಗ್ಬೇಕು. ನನ್ನ ಮಾನ, ನಿಮ್ಮ ಮಾನ, ನರ್ಸಿಂಗ್ ಹೋಮ್ ಮಾನ ಹೋಗುತ್ತೆ. ಬೇಡ ರೂಪ, ಹಠ ಮಾಡಬೇಡ. ನೋಡಿ, ನಾನ್ ಮಾಡ್ಬೇಕು ಅಂತಿರೋ ಕೆಲಸಕ್ಕೆಲ್ಲ ಕಲ್ಲ ಹಾಕ್ತಿದ್ದಾರೆ. ನಿಮ್ದಮ್ಮ ಯಾತೀನಿ, ಪ್ಲೀಸ್ ಅಡ್ಮಿಟ್ ಮಾಡ್ಕೊಳ್ತೀನಿ. ಟಿಪ್ಸ್ ಕೊಟ್ಟು ಇಂಡ್ಯೂಸ್ ಮಾಡ್ಬೇಕು. ಇನ್ನು ಎಲ್ಲ ಟೆಸ್ಟ್ ಆಗ್ಬೇಕು. ನಾನು ಈಗಲೇ ಬರ್ತೀನಿ ಅಂತ ಹೇಳಿ ಪ್ಲೀಸ್. ಸರಿ, ನಿನ್ನಿಷ್ಟ. ಶ್ರೀನಾಥ್, ಕೇಸ್ ಅಡ್ಮಿಟ್ ಮಾಡ್ಕೊಳ್ಳಿ. ಟೆಸ್ಟ್ ರೆಡಿ ಮಾಡ್ಕೊಂಡ್ರಿ, ನಾ ಈಗಲೇ ಕರ್ಕೊಂಡ್ ಬರ್ತೇನೆ. ಓಕೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ತುಂಬಾ ತೊಂದರೆ ಕೊಡ್ತಾ ಇದ್ದೆ. ನಿಮಗೆ ಮೈಗೆ ಹುಷಾರಿಲ್ದಿದ್ರು ಕರೆಸಿದ್ದಕ್ಕೆ ಕ್ಷಮಿಸ್ಬೇಕು. ಪರವಾಗಿಲ್ಲ. ನಿಮ್ಮನ್ನೇ ನಂಬ್ಕೊಂಡಿದ್ದೆ. ಮಗು ಉಳಿಯುತ್ತೆ ಅನ್ನೋ ಭರವಸೆ ನನಗಿದೆ. ಹಾಗೇನಾದ್ರೂ ಉಳಿದಿದ್ರೆ ನನ್ನ ಕೆಲ್ಸಕ್ಕೆ ರಾಜೀನಾಮೆ ಕೊಡ್ತೀನಿ. ಅಯ್ಯೋ, ಅಷ್ಟು ದೊಡ್ಡ ಮಾತಾಗಿ. ನೀವು 4 ಜನಕ್ಕೆ ಬೇಕಾದವರು. ಡಾಕ್ಟರ್, ಪೇಷಂಟ್ ನ ಊಟಿಗೆ ಶಿಫ್ಟ್ ಮಾಡಾಯ್ತಾ? ಶಿಫ್ಟ್ ಮಾಡಾಯ್ತು. ನಿಮ್ಮ ಅಸಿಸ್ಟೆಂಟ್ಸ್ಗೆ ಏನ್ಬಿಟ್ಟು ಸಿಸ್ಟರ್ಸು ರೆಡಿ ಆಗಿದ್ದಾರೆ. ಹೌದಾ? ಥ್ಯಾಂಕ್ಸ್. ರೂಪಾ, ನಾನು ಬಂದು ನಿಮ್ಗೆ ಸಹಾಯ ಮಾಡ್ಲಾ? ದಯವಿಟ್ಟು ಬಿಡಿ.
It's a challenge to me. I'll do it alone. ಡಾಕ್ಟರ್ ಮೊಮ್ಮಗಳು ತಾಯಿ ಮಗಳಿಬ್ರು ಆರೋಗ್ಯವಾಗಿದ್ದಾರೆ ಸೌಕರ್ಯ. ಡಾಕ್ಟ್ರಮ್ಮ, ಎಷ್ಟು ಜನ್ಮ ಎತ್ತಿದ್ರು ನಿಮ್ ಋಣ ತೀರ್ಸಕ್ಕಾಗಲ್ಲ ನನ್ನ ತಾಯಿ. ಏನಿದಿಲ್ಲ, ನಮ್ ಕಡೆಲ್ಲ ಏನಿದೆ ಸೌಕರ್ಯ, ಎಲ್ಲ ದೇವ್ರ ಕೃಪೆ. ಈಗ ನೀವೇ ನಮ್ ದೇವರು. ಕಾಂಗ್ರಾಟ್ಸ್ ಡಾಕ್ಟರ್, ಇಡೀ ನಮ್ ನರ್ಸಿಂಗ್ ಹೋಮೇ ಹೆಮ್ಮೆ ಪಡುವಂತ ಕೆಲಸ ಮಾಡ್ಬಿಟ್ರಿ. ವಿ ಆರ್ ರಿಯಲಿ ಪ್ರೌಡ್ ಆಫ್ ಯು. ಅಂತೂ ಇಂಥ ಪರಿಸ್ಥಿತಿನಲ್ಲೂ ನಿಮ್ ಹಠ ಸಾಧಿಸ್ಕೊಂಡ್ಬಿಟ್ರಲ್ಲ. ಹಠ ಅಲ್ಲ ಡಾಕ್ಟರ್ ಶ್ರೀನಾಥ್, ನನ್ನ ಡ್ಯೂಟಿ ನಾನು ಮಾಡಿದೆ. ಆಸ್ ಎನ್ ಅಸಿಸ್ಟೆಂಟ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಬರೋಕ್ ಹೇಳಿದ್ರಂತಲ್ಲ? ಎಸ್, ಒಂದು ತಿಂಗಳಲ್ಲೇ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ನಮ್ಮ ನರ್ಸಿಂಗ್ ಹೋಮ್ಗೆ ಬಹಳ ಒಳ್ಳೆ ಹೆಸರು ತಂದ್ಕೊಟ್ಟಿದ್ದೀವಿ. ತುಂಬಾ ಸಂತೋಷ. ಥ್ಯಾಂಕ್ಸ್. ಜಸ್ಟ್ ಎ ಮಿನಿಟ್. ವಂದನೆಗಳೊಂದಿಗೆ ಇದನ್ನು ದಯವಿಟ್ಟು ಸ್ವೀಕರಿಸಬೇಕು. ಇದೇನು? ಎಲ್ರಿಗೂ ಕೂಡ ನಿಮ್ಗೂ ಸಂಬಳ ಕೊಡ್ಲೇಬೇಕಲ್ಲ. ನನ್ಗೆ ಯಾಕೆ ಹೀಗೆ ಅವಮಾನ ಮಾಡ್ತಿದ್ದೀರಾ? ನಾನ್ ನಿಮ್ ಹೆಂಡತಿ. ಇದು ನನ್ನ ಹೆಂಡತಿ ಕೊಡ್ತಾ ಇಲ್ಲ, ಅಸಿಸ್ಟೆಂಟ್ ಕೊಡ್ತಾ ಇದ್ದೀನಿ. ಓಹೋ, ಹಾಗಾದ್ರೆ ಇದನ್ನ ಬಡವ್ರಿಗೆ ಔಷಧಿ ತರಿಸ್ಕೊಳಕ್ ಇಟ್ಕೊಡಿ. ಏನಮ್ಮ ರೂಪ? ಎಲ್ಲಿ ಕಾಣಿಸ್ತಿಲ್ಲ? ಅವರಿಬ್ರು ರಂಗಾನಿಂಗಿನ ಕರ್ಕೊಂಡು ತೋಟಕ್ಕೆ ಹೋಗಿದ್ದಾರೆ. ಸರಿ, ನಾಳೆ ಬೆಳಿಗ್ಗೆ ಮಂಗಳೂರು ಹೊರಟ್ಬಿಡೋಣ. ನೀ ರೆಡಿ ಮಾಡ್ಕೊ, ಅವ್ರು ಬಂದ್ಮೇಲೆ ನಾ ಹೇಳ್ತೀನಿ. ಸರಿಮ್ಮ. ಬೇರೆ ಹೇಳಿದ್ರು ನಾಳೆನೇ ನೀನು ಅವಳ ಜೊತೆ ಹೊರಟಿದೆಯಂತೆ. ಇನ್ಮೇಲೆ ನಾನು ನಿನ್ಮೇಲೆ ಕೋಪ ಮಾಡ್ಕೊಳಲ್ಲ. ನೋಡು, ನೀನ್ ನನ್ನ ಮನಸ್ಸನ್ನು ಎಷ್ಟೇ ನೋಯಿಸಿದ್ರು ನಾನ್ ನಿನ್ ಮೇಲಿನ ಪ್ರೀತಿ ಬಿಟ್ಟಿಲ್ಲ. ಆಸೆ ಮಾತ್ರ ಬಿಡೋದಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ ಅಷ್ಟೇ. ನನ್ನ ಯಾಕೆ ಹೀಗೆ ಮಾತಿಂದ ಕೊಲ್ತಿದ್ದೀರಿ? ನಾನ್ ನಿನ್ನ ಕೊಲ್ತಿಲ್ಲ ರೂಪ, ನೀನೇ ಕೊಲ್ತಾ ಇದೀಯ. ಸರಿ, ನೀನ್ ಯಾವಾಗ ಹೊರಡೋದು? ನಿನಗೆ ಕಷ್ಟ ಆಗಿದ್ರೆ ಈಗಲೇ ಹೊರಡ್ಬೋದು. ಇವತ್ತು ರಾಧಕ್ಕನ ಮಗು ನಾಮಕರಣ, ಅದನ್ನ ಮುಗಿಸ್ಕೊಂಡು. ಸರಿ, ನೀ ಸೀರೆ ಬದಲಾಯಿಸ್ಬೇಕಲ್ಲ, ನಾನು ಹೊರಗಡೆ ಹೋಗ್ತೀನಿ. ಹಾಗೆ ನಾನು ನರ್ಸಿಂಗ್ ಹೋಮ್ ಕಡೆ ಹೋಗಿ ಬರ್ತೀನಿ.
ಮಗು ನಾಮಕರಣಕ್ಕೆ ಹೊರಟಿದ್ದವಳನ್ನ ಏನೋ ಮುಖ್ಯವಾಗಿ ಮಾತಾಡ್ಬೇಕು ಅಂತ ಕರೆದ್ರಲ್ಲ, ಏನ್ ವಿಷಯ? ಯಾಕೆ ಕಳ್ತಿದ್ದೀರಾ? ಏನಾಯ್ತು? ಡಾಕ್ಟರ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಡಾಕ್ಟರ್. ನನ್ನಿಂದ ನಿಮಗೆ ತುಂಬಾ ತೊಂದರೆ ಆಗಿದೆ. ಇದೇನ್ ಮಾತಾಡ್ತಿದ್ದೀರಾ? ಛೇ, ಹೀಗೆಲ್ಲ ಆಳ್ಬಾರ್ದು. ಅದು ಅಲ್ಲದೆ ನಿಮ್ಮೊಬ್ಬರಿಂದ ಅಂತ ತಪ್ಪೇನ್ ನಡೆದಿದೆ? ನಿಜ ಹೇಳ್ತಿದ್ದೀನಿ ಡಾಕ್ಟರ್. ಅವರು ನೀವು ಹೆಜ್ಜೆ ಇಟ್ಟು ಜಾಗನೂ ಪ್ರೀತಿಸ್ತಾರೆ. ಅವ್ರಿಗೆ ಯಾವಾಗಲೂ ನಿಮ್ಮದೇ ನೆನಪು, ನಿಮ್ಮದೇ ಧ್ಯಾನ. ಮೊನ್ನೆ ನಾನು ಅವ್ರಿಗೆ ಸಹಾಯ ಮಾಡ್ತಿದ್ದಾಗ ನೀವೇ ಅಲ್ಲಿದ್ದೀರಿ ಅಂತ ತಿಳ್ಕೊಂಡು ನನ್ನನ್ನೇ ರೂಪ ರೂಪ ಅಂತ ಕರೀತಾ ಇದ್ರು. ಹೌದು ವಸಂತಿ? ಹೌದು. ಆಮೇಲೆ ಅವ್ರನ್ನ ಕೇಳಿದಾಗ ನನ್ನ ಮನಸ್ಸಿನಲ್ಲೂ ರೂಪಾನೇ ನನ್ನ ಆವರಿಸ್ಕೊಂಡ್ಬಿಟ್ಟಿದ್ದಾಳೆ. ಅವಳನ್ನೊಂದು ಕ್ಷಣ ಮರ್ತಿರೋದಕ್ಕೂ ನನ್ನಿಂದ ಸಾಧ್ಯ ಇಲ್ಲ ಅಂದ್ರು. ಅದಕ್ಕೆ ನಾನು ಅಸೂಯೆ ಪಟ್ಟೆ. ಅವ್ರು ತುಂಬಾ ದೊಡ್ಡ ತರಹ, ನನಗೂ ಏನೂ ಹೇಳೋಕ್ಕಾಗ್ದೆ, ನಮ್ಮಿಬ್ರ ಸಂಬಂಧದಲ್ಲಿ ನೀವು ತಿಳಿದಿರೋ ಭಾವನೆನ ಅಳಿಸೋಕ್ಕೂ ಆಗದೆ ಚಡ್ಪಡಿಸ್ತಾ ಇದ್ದಾರೆ. ಯಾಕೆ ಸುಮ್ಮನಾಗ್ಬಿಟ್ರಿ? ನಂಗೆ ಗೊತ್ತು, ನೀವು ಅವ್ರನ್ನ ತುಂಬಾ ಪ್ರೀತಿಸ್ತೀರಿ. ಆ ಪ್ರೀತಿನ, ಅವರಲ್ಲಿ ನೀವಿಟ್ಟಿರೋ ವಿಶ್ವಾಸನ ಅಳಿಯೋ ಶಕ್ತಿ ನನ್ನಲ್ಲಿಲ್ಲ. ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಒಂದ್ಸರ್ತಿ ಹೇಳ್ಬಿಡಿ. ನಿಮ್ಮಿಂದ ಈ ಕೆಲಸನ ಬಿಟ್ಬಿಟ್ಟು ನಿಮ್ಮಿಂದ ದೂರ ಹೊರಟೋಗ್ತೀನಿ. ವಾಸಂತಿ, ಈಗ ನೀವು ನನ್ನ ಕ್ಷಮಿಸ್ಬೇಕು. ನಿಮ್ಮಿಂದ ನಾನು ಕಣ್ತಿರಿತು. ಇಷ್ಟು ದಿನ ನಾನು ಕಳ್ಕೊಂಡ ಭಾಗ್ಯ ನಿಮ್ಮಿಂದ ಸಿಗೋ ಹಾಗಾಯ್ತು. ಈಗಲೇ ನರ್ಸಿಂಗ್ ಹೋಮ್ಗೆ ಹೋಗಿ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ನಿಮಗೆ ಹೇಗೆ ಧನ್ಯವಾದ ಅರ್ಪಿಸ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ದಯವಿಟ್ಟು ನೀವು ಕೆಲಸ ಬಿಟ್ಟು ಹೋಗ್ಬಾರ್ದು ಪ್ಲೀಸ್. ಓಕೆ? ಏನ್ ಪ್ರಯೋಜನ? ಗಂಡನ್ಗೆ ತಕ್ಕ ಹಾಗೆ ನೀನ್ ನಡ್ಕೊಂಡಿದ್ರೆ ಅವ್ರ ಯಾಕೆ ನೀನ್ ಬಿಟ್ಟು ಹೋಗ್ತಿದ್ರು? ಇವಳ ಕಾಟ ತಡಿಲಾರ್ದೆ ಎಲ್ಲಿ ಓಡ್ನೋ, ಯಾವಳ ಹಿಂದೆ ಓಡ್ನೋ? ನೀನ್ ಅವ್ರನ್ನ ಪ್ರೀತಿಸ್ತಿದ್ಯಾ? ತುಂಬಾ ಪ್ರೀತಿಸ್ತಿದ್ದೆ. ಮತ್ತೆ ಯಾಕೆ ಜಗಳ ಆಡ್ತಿದ್ದೆ? ನಂಗೆ ಗೊತ್ತಿಲ್ಲ, ನನ್ಗೆ ಅವ್ರ ಮೇಲೆ ತುಂಬಾ ಪ್ರೀತಿ, ಅದಕ್ಕೆ ಜಗಳ ಆಡ್ತಿದ್ದೆ. ನಾನ್ ನಿನಗ್ ಮೊದ್ಲೇ ಹೇಳಿಲ್ವಾ ಗಂಡನ್ ಜೊತೆ ಜಗಳ ಆಡ್ಬೇಡ ಅಂತ? ನೀನ್ ಕೇಳ್ದ್ಯಾ? ಬೇಜಾರಾಗಿ ಎಲ್ ಹೋದ್ರು, ಏನ್ ಮಾಡ್ಕೊಂಡ್ಬಿಟ್ರೆ? ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಒಂದ್ ನಿಮಿಷ. ಡಾಕ್ಟರ್ ಶ್ರೀನಾಥ್ ಅವ್ರ ಮನೆಗೆ ನಿಮ್ಮನ್ನು ಹುಡುಕೊಂಡು ಹೋಗಿದ್ದೆ. ನೀವು ಇಲ್ಲಿದ್ದೀರಿ ಅಂದ್ರು, ಇಲ್ಲಿಗೆ ಬಂದ್ಬಿಟ್ಟೆ. ದಯವಿಟ್ಟು ಇದನ್ನ ತಗೋಬೇಕು. ನಿಮ್ಗೆ ಇಷ್ಟ ಇಲ್ದಿದ್ರೆ ನಿಮ್ಮ ಯಜಮಾನ್ರ ಹತ್ರ ದಯವಿಟ್ಟು. ನಮಸ್ಕಾರ. ತಗೊಳ್ಳಿ. ಏನಿದು? ಸಾವುಕಾರ ನಿಮಗೆ ಕೊಟ್ರು.
ವೆರಿ ಗುಡ್. ನಮ್ ನರ್ಸಿಂಗ್ ಹೋಮ್ ಪಕ್ಕದಲ್ಲಿರೋ ಅವ್ರ ಸೈಟ್ನ ನಿನ್ ಹೆಸರಿಗೆ ಬರ್ಕೊಟ್ಟಿದ್ದಾರೆ ನಮ್ ಸಾವುಕಾರ. ಪರವಾಗಿಲ್ವೇ ಸಾವುಕಾರು? ಅದ್ರಲ್ಲಿ ನೀನ್ ನಿನ್ ಸ್ವಂತ ನರ್ಸಿಂಗ್ ಹೋಮ್ ಕಟ್ಟಿಸ್ಬಿಡ್ಬೋದು. ನಾನೇನಾದ್ರೂ ಮಾಡ್ಕೊಳ್ತೀನಿ, ನಿಮ್ಗೆ ಯಾಕೆ? ನೀವು ಬೇಕಾದ್ರೆ ಅದ್ರಲ್ಲಿ ನನ್ ಗೋರಿ ಕಟ್ಸಿ. ನಾಳೆ ಬೆಳಗ್ಗೆ ಹೇಗಿದ್ರು ನಿನ್ನ ಬಿಟ್ಟು ಹೋಗೋಣ. ಆಮೇಲೆ ನನ್ ಗೋರಿ ಕಟ್ಲೇಬೇಕಾಗತ್ತೆ. ಅದಕ್ಕೆ ಜಾಗ ದಾನ ಮಾಡ್ಬಿಡು. ಮೇರಿ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ದಾಳೆ. ನೀನು ರೆಡಿ ಆಗಿದೀಯಾ? ಈಗಲೇ ಹೊರಡ್ಬೋದು, ನಂದೇನು ಅಡ್ಡಿ ಇಲ್ಲ. ನಾನೆಲ್ಲೂ ಹೋಗಲ್ಲ, ಇಲ್ಲೇ ಸಾಯ್ತೀನಿ. ರೂಪಾ, ಗಾಳಿ ನಿಂತ್ಕೋಬೇಡ. ಮತ್ತೆ ನೀನ್ ಕಾಯಿಲೆ ಬಿದ್ರೆ ನಿನಗಿಂತ ಹೆಚ್ಚಾಗಿ ನೋವು ಅನ್ಭವಿಸೋ ನಾನು ರೂಪಾ. I'm sorry. I'm sorry. ನೀನ್ ಮಾಡಲ್ವ? ತಗೊಳ್ಳವ? ಅವನೇ ಹೋಗಿಸ್ಕೊಂಡ್ಬಿಟ್ಯಾ? ಎಷ್ಟು ಚೆನ್ನಾಗಿದೆ. ಏನು ನಿಮ್ಗೆ ಹಾಗೆ ನೋಡ್ತಿದ್ಯಾ? ಏನ್ರವ ಇದು? ಏನು ಎಣ್ಣೆ ಮೇಲೇನೋ ಗಾಯ ಆಗಿದೆ? ಏನಾದ್ರು ಕಷ್ಟ?